ಅಧ್ಯಾಯ 3 ಕರ್ಮಯೋಗ. ಅರ್ಜುನನು ಹೇಳಿದರು, ಕೃಷ್ಣ, ನೀವು ಜ್ಞಾನವನ್ನು ಅಂದರೆ ಧ್ಯಾನ ಅಥವಾ ಸಾಂಖ್ಯ ಎಂದು ಶ್ರೇಷ್ಠ ಎಂದು ಹೇಳುತ್ತಿದ್ದರೆ ನನಗೆ ಯುದ್ಧ ಮಾಡಲು ಏಕೆ ಹೇಳುತ್ತೀರಿ? ನನ್ನ ಮನಸ್ಸು ಗೊಂದಲದಲ್ಲಿದೆ. ದಯವಿಟ್ಟು ಸ್ಪಷ್ಟವಾಗಿ ಯಾವುದು ಉತ್ತಮ ಮಾರ್ಗ ಎಂದು ಹೇಳಿ. ಶ್ರೀ ಭಗವಾನ್ ಹೇಳಿದರು, ಈ ಲೋಕದಲ್ಲಿ 2 ಮಾರ್ಗಗಳಿವೆ, ಜ್ಞಾನಯೋಗ ಅಂದರೆ ಧ್ಯಾನ ಮತ್ತು ಕರ್ಮಯೋಗ ಅಂದರೆ ಕರ್ಮ. ಯಾರೂ ಒಂದು ಕ್ಷಣವೂ ಕೆಲಸ ಮಾಡದಿರಲು ಸಾಧ್ಯವಿಲ್ಲ. ಪ್ರಕೃತಿ ಎಲ್ಲರನ್ನೂ ಕೆಲಸ ಮಾಡಲು ಒತ್ತಾಯಿಸುತ್ತದೆ. ಕೆಲಸ ಮಾಡದೆ ಹೊರಗೆ ಮಾತ್ರ ನಿಯಂತ್ರಿಸಿಕೊಂಡು ಒಳಗೆ ಆಸೆ ಇಟ್ಟಿದ್ದರೆ ಅದು ವೇಷಧಾರಿಯ ವರ್ತನೆ. ಆದರೆ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಕರ್ತವ್ಯವನ್ನು ಮಾಡುವವನು ಶ್ರೇಷ್ಠ. ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು, ಕೆಲಸ ಮಾಡವೇ ಇರುವುದು ಉತ್ತಮವಲ್ಲ. ಈ ಲೋಕವು ಯಜ್ಞ ಅಂದರೆ ತ್ಯಾಗಭಾವಕ್ಕಾಗಿ ಮಾಡಿದ ಕರ್ಮಗಳಿಂದಲೇ ಸಾಗುತ್ತದೆ. ಸ್ವಾರ್ಥಕ್ಕಾಗಿ ಮಾಡಿದ ಕೆಲಸವು ಬಂಧನಕ್ಕೆ ಕಾರಣ. ಸೃಷ್ಟಿಯ ಆರಂಭದಲ್ಲೇ ಬ್ರಹ್ಮನು ಮನುಷ್ಯರಿಗೆ ಯಜ್ಞವನ್ನು ಕೊಟ್ಟನು ಮತ್ತು ಹೇಳಿದನು, ಇದರಿಂದ ನೀವು ಸಮೃದ್ಧರಾಗುತ್ತೀರಿ. ದೇವತೆಗಳಿಗೆ ಸೇವೆ ಮಾಡಿದರೆ ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಇದು ಪರಸ್ಪರ ಸಹಕಾರ. ಯಜ್ಞವಿಲ್ಲದೆ ತಿನ್ನುವವನು ಪಾಪವನ್ನು ತಿನ್ನುತ್ತಾನೆ. ಧರ್ಮದಿಂದ ಮಾಡಿದ ಕೆಲಸವು ಪಾಪವಲ್ಲ, ಆದರೆ ಸ್ವಾರ್ಥದಿಂದ ಮಾಡಿದ ಕೆಲಸವು ಬಂಧನಕ್ಕೆ ಕಾರಣ. ಜನರು ಮಹಾನ್ ವ್ಯಕ್ತಿಗಳನ್ನೇ ಅನುಸರಿಸುತ್ತಾರೆ. ಅವರು ಹೇಗೆ ವರ್ತಿಸುತ್ತಾರೋ ಹಾಗೆಯೇ ಇತರರು ಮಾಡುತ್ತಾರೆ. ನನಗೆ ಈ ಲೋಕದಲ್ಲಿ ಮಾಡುವುದೇನೂ ಇಲ್ಲ, ಆದರೂ ನಾನು ಕೆಲಸ ಮಾಡುತ್ತೇನೆ, ಏಕೆಂದರೆ ಜನರು ನನ್ನನ್ನು ಅನುಸರಿಸುತ್ತಾರೆ. ನಾನು ಕೆಲಸ ಮಾಡದಿದ್ದರೆ ಲೋಕವೇ ನಾಶವಾಗುತ್ತದೆ. ಅಜ್ಞಾನಿಗಳು ಫಲದ ಆಸೆಯಿಂದ ಕೆಲಸ ಮಾಡುತ್ತಾರೆ. ಜ್ಞಾನಿಗಳು ಲೋಕಕ್ಕೆ ಉದಾಹರಣೆಗಾಗಿ ಆಸಕ್ತಿಯಿಲ್ಲದೆ ಕೆಲಸ ಮಾಡುತ್ತಾರೆ. ಪ್ರಕೃತಿಯ ಗುಣಗಳೇ ಎಲ್ಲಾ ಕೆಲಸಗಳನ್ನು ಮಾಡುತ್ತವೆ. ಆದರೆ ಅಹಂಕಾರದಿಂದ ನಾನು ಮಾಡುತ್ತಿದ್ದೇನೆ ಎಂದು ಭಾವಿಸುವುದು ತಪ್ಪು. ಕಾಮ ಅಂದರೆ ಆಸೆ ಮತ್ತು ಕ್ರೋಧ ಇವೇ ಮಾನವನ ಶತ್ರುಗಳು. ಇವು ಜ್ಞಾನವನ್ನು ಮುಚ್ಚುತ್ತವೆ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮ ಅತ್ಯುನ್ನತ. ಆದ್ದರಿಂದ ಬುದ್ಧಿಯಿಂದ ಮನಸ್ಸನ್ನು ನಿಯಂತ್ರಿಸಿ ಕಾಮವನ್ನು ಜಯಿಸಬೇಕು.